ಇಲ್ಲಿ ಅಮೌಂಟು ಯಾವುದೇ ರೀತಿಯಲ್ಲಿ ತೆಗೋದ್ರಲ್ಲಿ ಕೆಲವೊಂದು ಅರ್ಥಗಳು ಇದ್ದಾವೆ, ಕೊಡೋದ್ರಲ್ಲಿ ಒಂದು ಅರ್ಥ ಇದೆ. ನಿಮಗೆ ಒಂದು ಸಣ್ಣ ಎಕ್ಸಾಂಪಲ್ ಹೇಳಬೇಕಾಗಿದ್ರೆ, ನೀವು ಅಮೌಂಟ್ ಯಾವ ಥರ ಕೇಳ್ತೀರಾ, ಆ ಥರ ಫೀಲಿಂಗ್ ಬರುತ್ತೆ. ನೀವು ಯಾವ ಥರ ಕೊಡ್ತೀರಾ, ಆ ಥರ ನಿಮ್ಮ ಮನಸ್ಸಲ್ಲಿ ಒಂದು ಫೀಲಿಂಗ್ ಬರುತ್ತೆ. ಅದಕ್ಕೊಂದು ಅರ್ಥ ಇದೆ. ನೀವು ಎಲ್ಲಾದ್ರೂ ನಿನ್ನ ಹತ್ರ ಫ್ರೆಂಡ್ ಹತ್ರ ಇಲ್ಲ ಯಾರೋ ಹತ್ರ ನೀವು ಅಮೌಂಟ್ ಕೇಳ್ತೀರ. ನನಗೊಂದು 100, 200 ರೂಪಾಯಿ ಕೊಡು, ನಾಳೆ ಕೊಡ್ತೀನಿ ಅಂದಾಗ, ನಾಳೆ ಕೊಡ್ತೀನಿ, ಆಮೇಲೆ ಕೊಡ್ತೀನಿ ಅಂದಾಗ ಅದು ಬಾಕಿದಲ್ಲಿ ಬರುತ್ತೆ. ನೀವು ಬಾಕಿ ತಗೋತಿದ್ದೀರಾ ಅವನ ಹತ್ರ. ಸೊ ಹೌದು ಬಾಕಿ ಕೊಟ್ಟಾಗ 100 ಆಗಲಿ, 200 ಆಗಲಿ ಆ ಅಮೌಂಟ್ ಕೊಟ್ಟಿದ್ದಾಗ ಅದು ನೆನಪು ಬರುತ್ತೆ. ಇದು ಬಾಕಿ ಕೊಟ್ಟಿದ್ದೀನೋ ಅಂತ ಅವ್ನಿಗೆ ಕೇಳೋಕ್ಕೆ ಅಧಿಕಾರ ಇರುತ್ತೆ ಅವರಿಗೆ. ಅದೇ ನೀವು ಖರ್ಚು ಮಾಡಿದ್ದಾಗ ನೀವು ಎಷ್ಟೇ ದುಡ್ಡು ಖರ್ಚು ಮಾಡಿರ್ತೀರ, ನಿಮ್ಮ ಫ್ರೆಂಡ್ ಭಾಳ ದಿನದಾಗ ಮೀಟ್ ಆಗಿದಾಗ ಅವ್ನು ಬೀರ್ ಕುಡಿಸ್ತೀರ, ಏನೇನೋ ಮಾಡಿರ್ತೀರ. ಅವಾಗ ಖರ್ಚು ಮಾಡಿದ್ರೆ ಎಷ್ಟೇ ದುಡ್ಡು ಖರ್ಚು ಮಾಡಿದ್ರು ಕೂಡ ನಿಮಗೆ ಅದು ವಾಪಸ್ ಕೇಳೋದಿಲ್ಲ. ಯಾಕಂದ್ರೆ ಅದು ಖರ್ಚು ಮಾಡಿದ್ದೀರಾ. ಅದು ಒಂದು ಅರ್ಥ. ಇನ್ನ ಒಂದು ಏನು ಅಂತಂದ್ರೆ, ಎಲ್ಲಾದ್ರೂ ನಿಮ್ಗೆ ದಾನ ಮಾಡ್ತೀರಿ ನೋಡಿ ಅಮೌಂಟು. ಆ ಅಮೌಂಟು ದಾನ ಮಾಡಿದ ಕೂಡಲೇ ನೀವು ಎಷ್ಟು ನಿನ್ನ ಕೈನಿಂದ ಎಷ್ಟಾಗೇ ಆಗಲಿ, ದಾನ ಮಾಡಿದಾಗ ಮತ್ತೆ ನೀವು ವಾಪಸ್ ಕೇಳಲ್ಲ ಅವು. ಇದಕ್ಕೊಂದು ಅರ್ಥ ಇದೆ. ಯಾವಾಗಲೇ ಆಗಲಿ ನಿನ್ನ ಹತ್ರ ನೀವು ಕೊಡಕ್ಕೆ ಆಗುತ್ತಿಲ್ಲ ಅಂದಾಗ, ನಿಮ್ಮ ಫ್ರೆಂಡಿಗೆ ಏನು ಮಾಡ್ತೀರಂದ್ರೆ, ನೀನು ಇಷ್ಟು ಅಮೌಂಟ್